ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳಾ ರಮೇಶ್. ಇವತ್ತು ನಾವು ಮೋದಿಕೆಯನ್ನ ಕೆಲವೊಂದು ಪ್ರಾಡಕ್ಟ್ ಸ್ಪೆಷಾಲಿಟೀಸ್ ನೋಡೋಣ. ನಾನು ಮೊದಲಿಗೆ ಫ್ರೆಶ್ ಮೂಮೆಂಟ್ ಪೇಸ್ಟ್ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾವು ಪೇಸ್ಟ್ ಏನಕ್ಕೆ ಬಳಸ್ಬೇಕು ಹೇಳಿ? ಹಲ್ಲು ನೋವು, ಬಾಯಿ ವಾಸನೆ, ಹಲ್ಲುಳುಕು ಬರಬಾರ್ದು ಅಂತಲ್ವಾ? ನೀವು ಹೊರಗಡೆ ಯೂಸ್ ಮಾಡ್ತಾರ ಪೇಸ್ಟ್ ಅಲ್ಲೆಲ್ಲ ಆಗ್ತಾ ಇದೆಯಾ? ನಾವು 50-60 ವರ್ಷದಿಂದ ಹೊರಗಡೆ ಪೇಸ್ಟ್ ಯೂಸ್ ಮಾಡ್ತಾ ಇದೀವಿ. ಆದ್ರೆ ಅವರೇ ಟಿವಿಲಿ ಹೇಳ್ತಿದ್ದಾರೆ, ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇದ್ದಾರೆ, ಇಬ್ಬರಲ್ಲಿ ಒಬ್ರಿಗೆ ದಂತಕ್ಷಯ ಇದೆ ಅಂತ. ನಮ್ಗೆ ಏನಾದ್ರೂ ಹಲ್ಲು ನೋವು ಬಂದ್ರೆ ಏನ್ ಮಾಡ್ತೀವಿ ಹೇಳಿ? ಡೆಂಟಿಸ್ಟ್ ಹತ್ರ ಹೋಗ್ತೀವಲ್ವಾ? ಶಾಶ್ವತ ಪರಿಹಾರ ಆಗ್ತಾ ಇದೆಯಾ? ಮತ್ತೆ ಮತ್ತೆ ಹೋಗಿ ಬರ್ತಾನೆ ಇರ್ತೀವಿ, ತುಂಬಾ ದುಡ್ಡು ಖರ್ಚು ಮಾಡ್ತಾನೆ ಇರ್ತೀವಿ. ಯಾವಾಗ ಶಾಶ್ವತ ಪರಿಹಾರ ಬರುತ್ತೆ ಹೇಳಿ? ಹಲ್ಲು ಕಿಚ್ಚಿದಾಗ ಅಲ್ವಾ? ನಾವು ಹೊರಗಡೆ 3 ತರ ಪೇಸ್ಟ್ ನೋಡ್ತಾ ಇರ್ತೀವ. ಒಂದು ಫ್ಯಾಮಿಲಿ ಪ್ಯಾಕ್, ಬರೀ ಒಳಪಿಗೋಸ್ಕರ. ಇನ್ನೊಂದು ಬಂದು ಕಾಸ್ಮೆಟಿಕ್ ಪೇಸ್ಟ್ ಅಂತ, ಅದು ತಾಜಾತನಕ್ಕೋಸ್ಕರ. ಇನ್ನೊಂದು ಡಾಕ್ಟರ್ ಅಡ್ವೈಸ್ ಮಾಡಿರೋಂತ ಮೆಡಿಕೇಟೆಡ್ ಪೇಸ್ಟ್ ಯೂಸ್ ಮಾಡ್ತೀವಿ ಹಲ್ಲು ನೋವು ಆ ತರ ಇದ್ದಾಗ. ಆ 3 ಗುಣಗಳು ನಮ್ಮ ಫ್ರೆಶ್ ಮೂಮೆಂಟ್ ಪೇಸ್ಟ್ ಅಲ್ಲಿ ಇದೆ ಅಂತ ಹೇಳ್ತೀನಿ. ಇದು ಸ್ಪೆಷಾಲಿಟಿ ಮತ್ತೆ ವೈಶಿಷ್ಟ್ಯತೆ ಏನು ಅಂತ ನೋಡೋಣ. ಇದರಲ್ಲಿ 100% ಬ್ಯಾಕ್ಟೀರಿಯಾ ರಿಮೂವ್ ಆಗುತ್ತೆ, ಮತ್ತೆ ನಮ್ಗೆ ಹಲ್ಲು ನೋವು, ಹಲ್ಲು ಉಳ್ಕು ಆಗದಿರೋದಂತ ತಡೆಗಟ್ಟುತ್ತೆ. ಆಲ್ರೆಡಿ ಹಲ್ಲು ಉಳ್ಕಾಗಿದ್ರೆ ಆಗಲ್ಲ, ಇವಾಗ ಆಗೋದನ್ನ ಅವಾಯ್ಡ್ ಮಾಡ್ಬೋದು. ಮತ್ತೆ ಬಾಯಿ ವಾಸನೆ, ಕೆಲವರು ತುಂಬಾ ಬಾಯಿ ವಾಸನೆ ಬರ್ತಾ ಇರುತ್ತೆ, ಅದು ಅವಾಯ್ಡ್ ಮಾಡುತ್ತೆ. ಅಂದ್ರೆ ನಮ್ಗೆ ಹೊಟ್ಟೆಯಿಂದ ಬರೋಂತ ವಾಸನೆ ಆಗಲ್ಲ, ಹಲ್ಲಿಂದ ಬರೋಂತ ವಾಸನೆ ಸಂಪೂರ್ಣ ವಾಸಿ ಆಗುತ್ತೆ. ಮತ್ತೆ ಕಾಫಿ, ಟೀ, ಎಲೆ ಅಡಿಕೆ, ಮತ್ತೆ ಸಿಗರೆಟ್ ತಗೊಂಡು ಹಲ್ ಮೇಲೆ ಇರೋಂತ ಕರೆಗಳು ಹೋಗುತ್ತೆ. ಮತ್ತೆ ಗಮ್ಸ್ ಸ್ಟ್ರಾಂಗ್ ಮಾಡುತ್ತೆ. ವಸಡುಗಳಿಂದ ರಕ್ತ ಬರ್ತಾ ಇರುತ್ತೆ, ಆ ರಕ್ತನ ಅವಾಯ್ಡ್ ಮಾಡುತ್ತೆ. ಕೆಲವ್ರಿಗೆ ನೀರು ಕುಡಿದ್ರೆ ಜುಮ್ ಅನ್ನತ್ತೆ, ಐಸ್ ತಿಂದ್ರೆ, ಸ್ವೀಟ್ ತಿಂದ್ರೆ ಜುಮ್ ಜುಮ್ ಅನ್ನುತ್ತಲ್ಲ, ಅದೆಲ್ಲ ನಿವಾರಣೆ ಆಗುತ್ತೆ. ಇದರಲ್ಲಿ SPA ಅಂದ್ರೆ ಸ್ಪೆಷಲ್ ಪಾಲಿಶಿಂಗ್ ಏಜೆಂಟ್ ಅಂತ ಯೂಸ್ ಮಾಡಿರೋದ್ರಿಂದ ಹಲ್ಲಿನ ಒಳುಪು ಪಾಲಿಶಿಂಗ್ ಸಹ ಚೆನ್ನಾಗಿರುತ್ತೆ. ಮತ್ತೆ ಇದರಲ್ಲಿ 100% ಸಸ್ಯಾಹಾರಿ ಅಂತ ಹೇಳ್ಬೋದು. ಯಾಕೆ ಇದು ಸಸ್ಯಾಹಾರಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಹೊರಗಡೆ ಸಿಗೋಂತ ಪೇಸ್ಟ್ ಅಲ್ಲಿ ನಿಕೋಟಿನ್ ಅಂತ ಅಂಶ ಯೂಸ್ ಮಾಡಿರ್ತಾರೆ. ನಾವು ಪೇಪರು, ಟಿವಿ ಎಲ್ಲ ಕಡೆ ನೋಡಿರ್ತೀವಿ. ಆ ನಿಕೋಟಿನ್ ಇಂದ ಅಡಿಕ್ಷನ್ಗೋಸ್ಕರ ಯೂಸ್ ಮಾಡ್ತಾರೆ. ಅದು ಬೇರೆ, ನಾವು ಸಿಗರೆಟ್ ಕುಡಿಯೋರು ಬಿಡ್ತಾರ? ಸಿಗರೆಟ್ ಕುಡಿಲೇಬೇಕು ಅಂತ ಹೇಳ್ತಾರೆ. ಅದೇ ತರ ಪೇಸ್ಟ್ ಸಹ ಅದೇ ಬೇಕು ಅಂತ ಹೇಳಕ್ಕೋಸ್ಕರ ನಿಕೋಟಿನ್ ಉಪಯೋಗಿಸಿರ್ತಾರೆ. ಮತ್ತೆ ನಾವು ಬೇರೆ ಬೇರೆ ತರ ಪೇಸ್ಟ್ ಯೂಸ್ ಮಾಡ್ತಾ ಇರ್ತೀವಿ. ಸೆನ್ಸಿಟಿವ್ ಪ್ರೋ ರಿಲೀಫ್ ಅಂತ, ಅದು ಬೆಲೆಯಲ್ಲಿ ನೋಡ್ಬೇಕಾದ್ರೆ 70 ಗ್ರಾಮ್ಸ್ಗೆ 110 ರೂಪಾಯಿ ಆಗುತ್ತೆ. ಇನ್ನೊಂದು ಬಂದು ಪೇನ್ ಔಟ್ ಅಂತ ಹೊರಗಡೆ ಬರುತ್ತೆ, 10 ಗ್ರಾಮ್ಗೆ ಜಸ್ಟ್ 50 ರೂಪಾಯಿ ಆಗುತ್ತೆ. ಮತ್ತೆ ಗ್ಲಿಸ್ಟರ್ ಅಂತ ಹೇಳ್ಬಿಟ್ಟು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್ ಇದೆ, 100 ಗ್ರಾಮ್ಗೆ 150 ರೂಪಾಯಿ ಆಗುತ್ತೆ. ಆದ್ರೆ ಅದೇ ಗ್ಲಿಸ್ಟರ್ ಗುಣ ಇರೋಂತ ನಮ್ಮ ಸ್ವದೇಶಿ ಪೇಸ್ಟ್, ಫ್ರೆಶ್ ಮೂಮೆಂಟ್ ಪೇಸ್ಟ್ 100 ಗ್ರಾಮ್ಗೆ ಜಸ್ಟ್ 75 ರುಪೀಸ್ ಆಗುತ್ತೆ. ಇದು 100% ಗ್ಯಾರಂಟಿ ಸಹ ಕೊಟ್ಟಿರ್ತಾರೆ. ಯಾಕೆ ಅಂದ್ರೆ ಇದು 25% ಯೂಸ್ ಮಾಡಿ ನಿಮ್ಗೆ ಸೆಟ್ ಆಗ್ಲಿಲ್ಲ ಅಂದ್ರೆ ವಾಪಸ್ ಕೊಡೋಂತ ಅವಕಾಶ ಸಹ ಇದೆ. ಮತ್ತೆ ಇದು ಡಾಕ್ಟರ್ ಹೇಳಿರೋ ಪ್ರಕಾರ ಬೆಳಗ್ಗೆ ಮತ್ತೆ ರಾತ್ರಿ ನಾವು ಯೂಸ್ ಮಾಡ್ತಾ ಇದ್ರೆ ಅಲ್ಲಿನ ಆರೋಗ್ಯ ಸಂಪೂರ್ಣ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಇದನ್ನ ಒಂದು ಸಣ್ಣ ಡೆಮೋ ಮುಖಾಂತರ ನೋಡೋಣ. ನಾನು 2 ಗ್ಲಾಸ್ ತಗೊಂಡಿದ್ದೀನಿ. ಒಂದರಲ್ಲಿ ನಮ್ಮ ಫ್ರೆಶ್ ಮೂಮೆಂಟ್ ಪೇಸ್ಟ್ ಹಾಕ್ತಾ ಇದ್ದೀನಿ, ಕಾಣಿಸ್ತಾ ಇದೆ ಅಲ್ವಾ? ಇನ್ನೊಂದು ಗ್ಲಾಸ್ ಅಲ್ಲಿ ಹೊರಗಡೆ ಸಿಗೋಂತ ಪೇಸ್ಟ್ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು ಆಸಿಡ್ ಇರೋಂತ ಕೆಮಿಕಲ್ ನ ಹಾಕ್ತಾ ಇದ್ದೀನಿ ನೋಡಿ. ಎರಡಕ್ಕೂ ಯೂಸ್ ಮಾಡ್ತಾ ಇದ್ದೀನಿ. ಇದು ಹೊರಗಡೆ ಸಿಗೋಂತ ಪೇಸ್ಟ್. ಇದರಲ್ಲಿ ಏನ್ ಗೊತ್ತಾಗುತ್ತೆ ಅಂದ್ರೆ, ಕೆಮಿಕಲ್ ಮಿಕ್ಸ್ ಆದಾಗ ರಿಯಾಕ್ಟ್ ಆಗುತ್ತೆ. ಇಲ್ಲಿ ಗಮನಿಸಿ, ಇದು ಫ್ರೆಶ್ ಮೂಮೆಂಟ್ ಪೇಸ್ಟ್, ಕಾಣಿಸ್ತಾ ಇದೆ ಅಲ್ವಾ? ಇದು ಹೊರಗಡೆ ಸಿಗೋ ಪೇಸ್ಟ್. ನೋಡ್ತಾ ಇದ್ದೀರಾ ಹೇಗ್ ನೊರೆ ಬರ್ತಾ ಇದೆ ಅಂತ? ನೋಡಿ, ನೀವೇ ಡಿಸೈಡ್ ಮಾಡ್ಬೋದು ಯಾವ ಪೇಸ್ಟ್ ಯೂಸ್ ಮಾಡಬೇಕು ಅಂತ. ಥ್ಯಾಂಕ್ ಯು.